ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4ನೇ ಟೆಸ್ಟು ಇದೇ ಬುಧವಾರ ಓಲ್ಡ್ ಟ್ರಾಫರ್ಡ್ನಲ್ಲಿ ಆರಂಭವಾಗಲಿದೆ. ಇಂಗ್ಲೆಂಡ್ನ ನಾರ್ತ್ ವೆಸ್ಟ್ನಲ್ಲಿರುವಂಥ ಲ್ಯಾಂಕಾಶೈರ್ನ ಗ್ರೇಟರ್ ಮ್ಯಾಂಚೆಸ್ಟರ್ನ ದಕ್ಷಿಣ ಭಾಗದಲ್ಲಿರುವಂಥದ್ದು ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಗ್ರೌಂಡು. ಭಾಳ ಐತಿಹಾಸಿಕ ಗ್ರೌಂಡ್ ಇದು. ಯಾಕಂತಂದರೆ 1857 ಇದು ಮ್ಯಾಂಚೆಸ್ಟರ್ ಕ್ರಿಕೆಟ್ ಕ್ಲಬ್ನ ಕೈಲಿತ್ತು. ನಂತರ 1864 ಇಲ್ಲಿವರೆಗೂ ಈಗ ಲ್ಯಾಂಕಾಶೈರ್ ಕೌಂಟಿ ಕ್ರಿಕೆಟ್ ಕ್ಲಬ್ನ ಹೋಮ್ ಗ್ರೌಂಡ್ ಆಗಿದೆ. ಹಾಗೂ ಇಲ್ಲಿ ಮೊದಲ ಟೆಸ್ಟ್ ನಡೆದದ್ದು 1884. ಇತ್ತೀಚೆಗೆ ಬಹಳಷ್ಟು ರಿನೋವೇಷನ್, ಅಪ್ಗ್ರೇಡೇಷನ್ ಅಗತ್ಯವಿತ್ತು. ಹಣ ಇರಲಿಲ್ಲ. ಅಷ್ಟಲ್ಲದೆ ಇಂಗ್ಲೆಂಡ್ ಆ್ಯಂಡ್ ವೇಲ್ಸ್ ಕ್ರಿಕೆಟ್ ಬೋರ್ಡು ನಮ್ಮ BCCI ಅಷ್ಟು ಶ್ರೀಮಂತ ಬೋರ್ಡ್ ಅಲ್ಲ. ಆಗ ನೆರವಿಗೆ ಬಂದವರು ಎಮಿರೇಟ್ಸ್ ಏರ್ಲೈನ್ಸ್ ಸ್ಪಾನ್ಸರ್ ಆಗಿ. ಅದಕ್ಕಾಗಿ 2013 ಇದಕ್ಕೆ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಗ್ರೌಂಡ್ ಅಂತ ಕರೆಯುತ್ತಾರೆ. ಓಲ್ಡ್ ಟ್ರಾಫರ್ಡ್ ಭಾಳ ಹಿಸ್ಟಾರಿಕಲ್ ಗ್ರೌಂಡ್ ಇದೆ. ಯಾಕಂತಂದರೆ 1956 ಆಶಸ್ ಸರಣಿಯಲ್ಲಿ ಇಂಗ್ಲೆಂಡ್ನ ಟಾಲ್ ಆಫ್ ಸ್ಪಿನ್ನರ್ ಆದಂಥ ಜಿಮ್ ಲೇಕರ್ ಅವರು ಆಸ್ಟ್ರೇಲಿಯಾ ವಿರುದ್ಧ ಕೇವಲ 90 ರನ್ ನೀಡಿ 19 ವಿಕೆಟ್ ಪಡೆದಿದ್ರು. ಈ ದಾಖಲೆಯನ್ನು ಹತ್ತಿರ ಯಾರೂ ಈವರೆಗೆ ಬಂದೇ ಇಲ್ಲ. ಅಷ್ಟೇ ಅಲ್ಲ, 1983 ಒನ್ ಡೇ ವರ್ಲ್ಡ್ ಕಪ್ ಇತ್ತಲ್ಲ ಇಂಗ್ಲೆಂಡಲ್ಲಿ, ಆವಾಗ ಇದೇ ಗ್ರೌಂಡಲ್ಲಿ ಭಾರತ ಸೆಮಿಫೈನಲ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಜಯ ಗಳಿಸಿತ್ತು ಹಾಗೂ ಫೈನಲ್ಸ್ ಎಂಟರ್ ಆಗಿತ್ತು. ಈ ಗ್ರೌಂಡ್ನಲ್ಲಿ 1932 ಭಾರತದ ಪರವಾಗಿ ವಿಜಯ್ ಮರ್ಚೆಂಟು, ಮುಷ್ತಾಕ್ ಅಲಿ, ಆಮೇಲೆ ಪಾಲ್ ಉಂಬ್ರಿಗಾರು, ಅಬ್ಬಾಸ್ ಅಲಿ ಬೇಗು, ಸುನಿಲ್ ಗವಾಸ್ಕರು, ಸಂದೀಪ್ ಪಾಟೀಲು, ಅಜರುದ್ದೀನು ಎಲ್ಲರೂ ಸೆಂಚುರಿ ಬಾರಿಸಿದ್ದಾರೆ. ಆದರೆ 1990 ಕೇವಲ 17 ವರ್ಷದ ಹದಿಹರೆಯದ ಬಾಲಕ ಸಚಿನ್ ತೆಂಡೂಲ್ಕರ್ ಅವರು 1990 ಇದೇ ಗ್ರೌಂಡ್ನಲ್ಲಿ ತಮ್ಮ ಮೊದಲ ಶತಕವನ್ನು ಬಾರಿಸಿದ್ರು. ನಂತರ 35 ವರ್ಷಗಳ ಕಾಲ ಯಾವ ಭಾರತೀಯ ಬ್ಯಾಟರ್ ಇಲ್ಲಿ ಶತಕ ಬಾರಿಸಿಲ್ಲ. ಯಾಕೆ ಅಂತಂದರೆ ಇಂಗ್ಲೆಂಡ್ನಲ್ಲಿ 7-8 ಟೆಸ್ಟ್ ಮ್ಯಾಚಸ್ ಸೆಂಟರ್ಸ್ ಇವೆ. 1990 ನಂತರ ಕೇವಲ ಭಾರತ 2014 ಮಾತ್ರ ಈ ಗ್ರೌಂಡಲ್ಲಿ ಆಡಿದೆ. ಹಾಗೂ ಅದು ಮರೆಯುವಂಥದ್ದು. ಯಾಕಂದರೆ ಇನ್ನಿಂಗ್ಸ್ ಡಿಫೀಟ್ ಅನುಭವಿಸಿತ್ತು ಭಾರತ. ಇನ್ನು ಓಲ್ಡ್ ಟ್ರಾಫರ್ಡ್ನಲ್ಲಿ ಬೌಲಿಂಗ್ ಎಂಡ್ಗಳನ್ನು ನೋಡೋಣ. ಬೌಲಿಂಗ್ ಸೌತ್ ಎಂಡನ್ನು ಬ್ರಯಾನ್ ಸ್ಟ್ಯಾಥಮ್, ಫಾರ್ಮರ್ ಲ್ಯಾಂಕಾಶೈರ್ ಇಂಗ್ಲಿಷ್ ಫಿಯರ್ಸಮ್ ಫಾಸ್ಟ್ ಬೌಲರ್, ಅವರ ಹೆಸರನ್ನು ಇಟ್ಟಿದ್ದಾರೆ ಸೌತ್ ಎಂಡ್ಗೆ. ಆದರೆ 2017 ಪೆವಿಲಿಯನ್ ಎಂಡನ್ನು ಲ್ಯಾಂಕಾಶೈರ್ ಹಾಗೂ ಇಂಗ್ಲೆಂಡ್ನ ಮತ್ತೊಬ್ಬ ಲೆಜೆಂಡರಿ ಫಾಸ್ಟ್ ಬೌಲರ್ ಜೇಮ್ಸ್ ಆ್ಯಂಡರ್ಸನ್ ಅವರ ಹೆಸರನ್ನು ಇಟ್ಟಿದ್ದಾರೆ. ಸೊ ಜೇಮ್ಸ್ ಆ್ಯಂಡರ್ಸನ್ ಎಂಡ್ ಹಾಗೂ ಬ್ರಯಾನ್ ಸ್ಟ್ಯಾಥಮ್ ಎಂಡ್. ಭಾರತ ಇಲ್ಲಿ 9 ಸರಿ ಆಡಿದೆ, 4 ಸರಿ ಸೋತಿದೆ, 5 ಸರಿ ಡ್ರಾ ಮಾಡಿಕೊಂಡಿದೆ. ಈ ಸರಿ ಆದರೂ ಗೆಲ್ಲುತ್ತಾ? ಕಮೆಂಟ್ ಮಾಡಿ.